ರಾತ್ರಿ ಒಂದು ಕೆಲಸ ಮಾಡಿ ತಾಯಿ ಸಾಕ್ತಿರ್ಲಿಲ್ಲ. ತೀರ್ಥ ಕುಡಿಸಿ ಕಳ್ಸಿದ್ವಿ. ಈ ಬಾಯಿ ಬಿಟ್ಟು ಹೇಳೋ ನಾನು ಕುಡಿಯೋದು ಬಿಡ್ತೀನಿ ಅಮ್ಮ ಆಶೀರ್ವಾದ ಮಾಡವ ಅಂತ ಹೇಳಿದ್ರು ಬಾಯಿ ಬಿಟ್ಟು ಹೇಳಲಿಲ್ಲ. ಹೋದ ಸಂಕ್ರಾಂತಿ ಹಬ್ಬದ ದಿನ ಮಾರನ ಇಡೀ ರಾತ್ರಿ ಮನೆಗೆ ಬರಲಿಲ್ಲ. ಕಾಲು ಮುರ್ಕೊಂಡು ಎಲ್ಲ ಬಿದ್ದಿದ್ ನಮ್ಗೆ. ಆಮೇಲೆ ಬೆಳಗಿನ ಜಾವದಲ್ಲಿ ಎದ್ದು ಬಂದವನೆ. ಕಾಲು ಈಗಲೂ ಸಹ ನಡೆಯೋಕ್ಕಾಯ್ತಾ ಇಲ್ಲ. ಇಲ್ಲಿ ಅಂದ್ರೆ ನಾನೇ ಬಾಯ್ಬಿಟ್ಟು ಹೇಳಿ ಕಳಿಸ್ದೆ, ಹೋಗು ನಿನ್ಗೆ ಅಮ್ಮನೇ ತೋರಿಸ್ತಾಳೆ, ಹೋಗು ನೀನು ಇಷ್ಟ ಅಹಂಕಾರ ಮಾಡ್ತಿದ್ದೆಲ್ಲ ಬಾಯ್ಬಿಟ್ಟು ಹೇಳಕ್ ನಿನ್ಗೆ ಬಾಯಿ ಏನಾಗುತ್ತೆ ಅಂತ ಹೇಳಿ ಕಾಲು ಮುರ್ಕೊಂಡು ಬಂದ. ಇವತ್ತಿನವರೆಗೂ ಒಂದ್ ದನಿ ಕುಡ್ದಿಲ್ಲ. ದಿನ ದೇವ್ರ ನೋಡಿ ಕುಡಿಯಂತ ಪುಣ್ಯಾತ್ಮರ ಯಾರ ತಂಗಿ ತರ ಬೇಡ್ಕೊಂಡು ಹೋದ್ರೆ ಈ ಗಂಡ ಕುಡಿದು ಎಂತಿ ಬೇಡ್ಕೊಂಡ್ರೆ ಮಕ್ಕಳು ಹೊಡಿತಾರೆ, ಅಪ್ಪ ಬೇಡ್ಕೊಂಡು ಈ ತರ ಶಿಕ್ಷೆ ಕೊಡುತ್ತೆ ದೇವರು. ದಯವಿಟ್ಟು ಇದು ಶಿಕ್ಷೆ ಅಲ್ಲ, ಬುದ್ಧಿ ಕಲೆ. ಬಾ ತಂಗಿ, ಮಗಳ ಎಲ್ಲಿ ಮಗಳೇ? ನಾನಿಲ್ವಾ ನೋಡಂಗೆ ನಮ್ಮನಪ್ಪನ ರೆಡಿ ಇಲ್ಲ ನೀವು. ದೊಡ್ಡ ಮಗ ಅವ್ನು ಸಣ್ಣ ತಮ್ಮ ಯಾವತ್ತು ಮನುಷ್ಯನಿಗೆ ಅಹಂಕಾರ ತಲೆಗತ್ತಬಾರ್ದು ತಂದ. ನಾನು ತುಂಬಾ ಕೋಪಿಷ್ಟಗಳ ಆದ್ರೆ ಜನಕ್ಕೆ ಬೈಯೋದು ಏನು ಗೊತ್ತಾ, ತಡೆಯಕ್ಕಾಗಲ್ಲ ಬೈಯೋದು ಅಷ್ಟ್ಬಿಟ್ರೆ ಹೇಳು. ಯಾರನ್ನೂ ದುರಾಂಕಾರ ಮಾಡ್ಬಾರ್ದು. ಇನ್ನು ಮುಂದಕ್ಕೆ ಚೆನ್ನಾಗಿರ್ಕಂದ ನೀನು. ತಿಂಗಿ ಬಾಯಿಲಿ ಯಾವ ಊರು? ದತ್ತು ಮಗಳು ಹುಟ್ಟಬ್ಬ ಇವತ್ತು ಖುಷಿ ಅಂತೇಳಿ ಒಂದೊಂದ್ಸರಿ ಹುಟ್ಟಬ್ಬ ಶುಭಾಶಯಗಳು. ಖುಷಿ ದೇವ್ರು ನಿಂಗೆ ಹೆಚ್ಚು ಆಶಯ ಕೊಡಲಿ ಆಯ್ತಾ. ಯಾರು ಬ್ಯಾಡ್ ಮೆಸೇಜ್ ಮಾಡ್ಬೇಡಿ ನನ್ನ ಮಗಳು, ಹೆಚ್ಚಿನ ಆರೋಗ್ಯ ಕೊಡಲಿ ದೇವ್ರು ನಿಂಗೆ. ಆ ಮಾಡ್ಕಂದ ಯಾರೋ ಕೇಕ್ ಕಟ್ ಮಾಡ್ತಾರೆ, ನಾನು ತೀರ್ಥ ಕೊಡ್ತೀನಿ ನನ್ನ ಮಗಳಿಗೆ. ಆ ಮಾಡವಾ ಮಾಡ್ಕಂದ ಏನಪ್ಪ ಎಲ್ಲ ಬೆಳಗಿದ್ದೀರಾ? ಯಾಕೆ ನೀವು ಒಂದೇ ಸಮಯ ಬೆಳಗಿದ್ದೀರಾ? ನೀವು ಯಾರ ಮನೆಗೆ ಹೋಗಿ ತಾಮ್ರಗೆ ಫೋಟೋ ಕೊಡ್ತಾರಲ್ಲ. ಮಾತೆ ಬರಲ್ಲ ಅಂದ್ರೆ ಅಣ್ಣ ಸ್ವಲ್ಪ ಒಂದೇ ಕೈ ಸುಂಕಿರ್ಬೇಕು ಅಷ್ಟು. ಒಂದೇ ಕೈ ಇಷ್ಟ ಸುಂಕಿರಿ.